ಕಣ್ಣಲ್ಲಿ ನೀರು ಕಾಣಿಸೋದು ಮುಖ್ಯ ಅಲ್ಲ, ಪ್ರೊಡ್ಯೂಸರ್ ಜೋಬಲ್ಲಿ ದುಡ್ಡು ಕಾಣಿಸೋದು ಮುಖ್ಯ ನನಗೆ. ಮೊದಲೆಲ್ಲ ಹೇಳೋರಲ್ಲ, ನನ್ನ ಸಿನಿಮಾಗಳು ಯಾಕೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ, ಅದೇ ಥರದ್ದೇ ಪಾತ್ರ ಕೊಡ್ತೀರಾ ಅಂತ. ಯಾವಾಗಲೂ ಪೈಸಾ ವಸೂಲ್ ಸಿನಿಮಾಗಳಲ್ಲಿ ಕೆಲಸ ಮಾಡ್ಬೇಕು ನಾವು. ಕರೆಕ್ಟ್. ನಿರ್ಮಾಪಕರು ಈ ಥರದ್ದು ಒಂದು ಸಿನಿಮಾ ಮಾಡಿದ್ರೆ ನನಗೆ ಲಾಭ ಆಗುತ್ತೆ ಅಂತ ಅಂದ್ಕೊಂಡಂಥ ಸಿನಿಮಾಗಳಲ್ಲಿ ನಾವು ಆ್ಯಕ್ಟ್ ಮಾಡೋದು ಇನ್ನೊಂದಿಷ್ಟು ಖುಷಿ ಅಲ್ವಾ. ಸೊ ಆ ಥರದ ಪಾತ್ರಗಳನ್ನ ನಾನು ಮಾಡಿ ಒಂದಿಷ್ಟು ಯಶಸ್ಸು ಕಾಣುತ್ತೆ ಅಂತಂದರೆ ಕಣ್ಣಲ್ಲಿ ನೀರೇನು, ರಕ್ತನೇ ಸುರಿಸ್ಬಿಡ್ತೀನಿ ಅಷ್ಟೇ ಮ್ಯಾಟ್ರು. ಲವ್ಲಿ ಮೇಡಮ್. ಜಸ್ಟ್ ಮ್ಯಾರಿಡ್ನಲ್ಲಿ ನಿಮ್ಮ ಆ ಪಯಣ ಹೇಗಿತ್ತು, ದಯವಿಟ್ಟು ಹಂಚ್ಕೋಬಹುದಾ? ಬಹುಶಃ ನಾನು ಈ ಪಾತ್ರನ ಹೇಳ್ಕೊಳಕ್ಕಾಗಲ್ಲ ಅಂತ ನನಗನ್ಸುತ್ತೆ. ನೀವು ನೋಡಿ ಅಲ್ಲೇ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಹಿಂಗೆ. ಯಾಕಂದರೆ ಇದು ಸಿನಿಮಾ ಕತೆ ಹೇಳುವಾಗಲೇ ಇದೊಂದು ತುಂಬ ಸೂಕ್ಷ್ಮವಾದಂಥ ಒಂಥರ ತುಂಬ ದೊಡ್ಡ ತಿರುವು ಕೊಡುವಂಥ ಅಂತ್ಯದ ಸಮಯದಲ್ಲಿ ಅನ್ನುವಂಥ ಒಂದು ಪಾತ್ರ ಆಗಿರೋದ್ರಿಂದ ಕತೆ ನಾನು ಹೆಚ್ಚು ಹೇಳಲಾರೆ. ಈ ತೆರೆಯ ಹಿಂದಿನ ಕಥೆಯನ್ನು ಬೇಕಾದರೆ ನಾನು ಹೇಳಬಲ್ಲೆ ಅಷ್ಟೇ ಚುಟುಕಾಗಿ. ಈ ಸಿನಿಮಾ ನನಗೆ ತುಂಬ ವಿಶೇಷ ಅಂತ ಅನಿಸಿದ್ದು, ಒಬ್ಬ ಮಹಿಳಾ ನಿರ್ದೇಶಕಿ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಅನ್ನೋದು. ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಲ್ಲ, ಒಬ್ಬ ಹೆಣ್ಮಗಳು ಒಂದು ಕಾರ್ನ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಸರಿಯಾಗಿ ಡ್ರೈವ್ ಮಾಡ್ತಾ ಇಲ್ಲ ಅಂತ ಫಸ್ಟ್ ನೋಡ್ತಾರೆ. ಹೆಣ್ಮಕ್ಳು ಅಂದರೆ ಅದಕ್ಕೆ. ಆಮೇಲೆ ಒಂದು ಟೂ ವೀಲರ್ನ ಯಾರನ್ನಾರು ಓಡಿಸ್ತಾ ಇದ್ರೆ ಅವ್ರು ಹೆಣ್ಮಕ್ಳು ಬೇಕು ಅಂತ ಅವರೇ ತಪ್ಪು ಮಾಡ್ತಾರೆ ಅಂತ. ಅಕ್ಕಪಕ್ಕದಲ್ಲಿ ಯಾರೂ ತಪ್ಪು ಮಾಡಲ್ಲ. ಹೆಣ್ಮಕ್ಳು ಗಾಡಿ ಓಡಿಸ್ತಾ ಇದ್ದಾರೆ ಅಂದರೆ 100% ಫಿಕ್ಸ್ ಅದು, ಅವಳದೇ ಪ್ರಾಬ್ಲಮ್, ಅಕ್ಕದಲ್ಲಿ ಯಾರೂ ಪ್ರಾಬ್ಲಮ್ ಇಲ್ಲ ಅಂತ. ಹೀಗೆ ಒಂದು ಕಾರ್ನ ಒಂದು ಗಾಡಿನ ಓಡಿಸೋವಾಗಲೇ ಹೆಣ್ಮಕ್ಳದೇ ತಪ್ಪು, ಹೆಣ್ಮಕ್ಳಿಗೆ ಆಗುತ್ತಾ ಅಂತ ನೂರಾರು ಪ್ರಶ್ನೆಗಳು ಇರುವಾಗ ಸಿನಿಮಾ ಅಂತಹ ಒಂದು ದೊಡ್ಡ ಒಂದು ಲಾಂಗ್ ಜರ್ನಿ ಇರುವಂಥ ಒಂದು ವಿಚಾರವನ್ನು ಅಜನೀಶ್ ಅವರು ಒಬ್ಬ ಮಹಿಳೆಗೆ ಕೊಟ್ಟಿದ್ದು ತುಂಬ ಮೆಚ್ಚುಗೆ ಆಗುವಂಥ ವಿಚಾರ ಸರ್. ನಿಮ್ಮಂಥವರಿಂದನೇ ಈ ನಾಣ್ಣುಡಿಗಳನ್ನು ಬದಲಾಯಿಸುವಂಥ ಪ್ರಯತ್ನ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಾಳೆ ಅಂತ ಕೇಳಿ ಸಾಕಾಗಿದೆ ನಮಗೆ. ಈಗ ಒಬ್ಬ ಯಶಸ್ವಿ ಮಹಿಳೆ ಹಿಂದೆ ಒಬ್ಬ ಪುರುಷ ಇದ್ದಾನೆ ಅಂದರೆ ಅದು ಅಜನೀಶ್ ಅಂತ ಹೇಳೋ ಮಟ್ಟಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ತುಂಬಾ ಖುಷಿ ಆಯಿತು. ಆಮೇಲೆ ನಾನು ಹೇಳ್ತೀನಲ್ಲ, ಶಿ ವಾಸ್ ಸೋ ಕಾನ್ಫಿಡೆಂಟ್ ಆನ್ ಡ್ರೈವಿಂಗ್ ಆನ್ ಆಲ್ ದ ಸಿಚುವೇಶನ್ಸ್ ಅಂತ. ಬಾಬಿ ಅವರು ನೀವೆಲ್ಲೂ ಕಂಡುಹಿಡಿಯೋಕ್ಕಾಗಲ್ಲ, ಗಾಡಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಹೆಣ್ಮಗಳ ಅಂತ ಚಾನ್ಸೇ ಇಲ್ಲ. ಆ ಶೂಟಿಂಗ್ ಆ ಸೆಟ್ಟಲ್ಲಿರುವಂಥ ವಾತಾವರಣ ನೋಡಿದ್ರೆ ಯಾರೋ ನಮಗೆ ದೊಡ್ಡ ಡೈರೆಕ್ಟ್ರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೇನೋ ಅನ್ನೋಷ್ಟು ಸೆಟ್ಟನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಕೆಪಾಸಿಟಿ ಮೊದಲನೇ ಸಿನಿಮಾದಲ್ಲಿ ನಾನು ಯಾವ ಡೈರೆಕ್ಟ್ರನ್ನೂ ನೋಡಿಲ್ಲ. ಒಬ್ಬ ಮಹಿಳೆಯಾಗಿ ಅಚ್ಚುಕಟ್ಟಾಗಿ ಸಿಕ್ಕಾಬಡೆ ಕಾನ್ಫಿಡೆಂಟಾಗಿ ಅವರು ಅದನ್ನು ನಿಭಾಯಿಸಿದ್ರು. ಪ್ರತಿಯೊಂದು ಪಾತ್ರಗಳಿಗೂ ಅವರ ಎಕ್ಸ್ಪ್ರೆಷನ್ದಿಂದ ಹಿಡಿದು ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ನ ನನಗೆ ಹೀಗೇ ಬರಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಆಮೇಲೆ ಅವರಿಬ್ಬರು ಕಾಂಬಿನೇಷನಲ್ಲಿ ಏನು ಹೊಸದು ನಾನು ನೋಡಿದೆ ಸಿನಿಮಾದಲ್ಲಿ ಅಂದರೆ, ನೀವು ಯಾವಾಗಲೂ ಒಂದು ಡ್ಯುಯೆಟ್ ಸಾಂಗ್ಗೆ ಅಥವಾ ಯಾವುದೋ ಒಂದು ಪ್ಯಾಥೋ ಸಾಂಗ್ಗೆ ಹಾಡು ಹಾಕ್ಬಿಟ್ಟು ಡ್ಯಾನ್ಸ್ ಮಾಡೋದನ್ನ ನೋಡಿದ್ದೀರಾ. ಆದರೆ ಒಂದು ಸೀನ್ಗಳಲ್ಲಿ ಡೈಲಾಗ್ ಹೇಳಬೇಕಾದ್ರೆ ಹಾಡು ಹಾಕ್ಬಿಟ್ಟು ಡೈಲಾಗ್ ಹೇಳಿರೋದು ನೋಡಿದ್ದೀರಾ? ಎಸ್, ಅವರ ಮನಸ್ಸಿನಲ್ಲಿ ಈ ಒಂದು ಸಿಚುವೇಶನ್ಗೆ ನಾನು ಯಾವ ರೀತಿಯ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇರಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು. ಸೊ ನಾವು ಆ್ಯಕ್ಟ್ ಮಾಡುವಾಗ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳು ಬರ್ತಾ ಇತ್ತು. ಹಾಗಾಗಿ ನಾವು ಈ ಸಿನಿಮಾದಲ್ಲಿ ಸ್ಕೋರ್ ಮಾಡೋದಕ್ಕೆ ಚಾನ್ಸ್ ಇದೆ. ನಮ್ಮನ್ನು ಆ ಪಾತ್ರದೊಳಗೆ ಆ ಮೂಡ್ ಒಳಗಡೆ ತೊಗೊಂಡು ಹೋಗೋದಕ್ಕೆ ಒಂದು ಸಣ್ಣ ಅವಕಾಶವನ್ನು ಕೂಡ ಅವರು ಬಿಟ್ಕೊಡ್ಲಿಲ್ಲ. ನಮ್ಮ ಪಾತ್ರಗಳಲ್ಲಿ ನಾವು ತಲ್ಲೀನರಾಗಿ ಅಭಿನಯಿಸೋದಕ್ಕೆ ಅವರು ಕೊಟ್ಟಂಥ ಒಂದು ಸಲುಗೆ, ಅವರ ಪ್ರೋತ್ಸಾಹ ಎಲ್ಲ ಪಾತ್ರಗಳಲ್ಲೂ ಅದು ಎದ್ದು ಕಾಣುತ್ತೆ. ಅದ್ಭುತವಾದಂಥ ಒಂದು ಪ್ರಯತ್ನ, ತುಂಬ ಕಾನ್ಫಿಡೆನ್ಸ್ ಆಗಿ ಮಾಡಿದ್ದಾರೆ. ಬಹುಶಃ ನೀವು ಅದನ್ನು ಈ ಟ್ರೈಲರಲ್ಲಿ, ಈ ಟೀಸರಲ್ಲಿ ನೋಡಿರಬಹುದು. ಐ ಥಿಂಕ್ ಶಬರಿ ಹಾಗೆ ಇನ್ನೇನು ಕಾಯಿಸೋದಿಲ್ಲ ಅವರು ಅನಿಸುತ್ತೆ, ಬೇಗ ಅನೌನ್ಸ್ ಮಾಡ್ತಾರೆ ಸಿನಿಮಾವನ್ನು. ಇಟ್ ವಾಸ್ ಲವ್ಲಿ ಎಕ್ಸ್ಪೀರಿಯನ್ಸ್ ವರ್ಕಿಂಗ್. ತುಂಬ ದೊಡ್ಡ ಕಲಾವಿದರ ದಂಡೆ ಇದರಲ್ಲಿದ್ದಾರೆ. ದೇವರಾಜ್ ಅವ್ರ ಜೊತೆ ಕೆಲಸ ಮಾಡಿ ಖುಷಿ ಇದೆ. ಹೊಸ ಅಭಿನೇತ್ರಿ, ತುಂಬ ಪ್ರಾಮಿಸಿಂಗ್ ಆಗಿ ಕಾಣ್ತಾರೆ. ಅವರ ಇತ್ತೀಚಿನ ಸಿನಿಮಾ ನೋಡಿದೆ, ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ ನೀವು. ನಿಮ್ಮಂಥ ಕಲಾವಿದೆಯರು, ಕನ್ನಡತಿಯರು, ನಮ್ಮ ಸೊಗಡಿನ ನಮ್ಮ ನೆಲದ ಕಲಾವಿದೆಯರು ಮತ್ತಷ್ಟು ಮಗದಷ್ಟು ಬರಲೇಬೇಕು. ಆಗ ಮಾತ್ರ ಈ ಚಿತ್ರರಂಗ ತುಂಬ ಶ್ರೀಮಂತಿಕೆಯಿಂದ ಆಗುತ್ತೆ ಅಂತ. ಮೊದಲೊಂದು ಎರಾದಲ್ಲಿ ಆರತಿಯವರು, ಭಾರತಿಯವರು, ಮಂಜುಳಾ ಅವರು, ಹೀಗೆ ಸಾಕಷ್ಟು ಕಲಾವಿದೆಯರಿದ್ರಲ್ಲ, ಹಾಗೆ
ನಿಮ್ಮ ಈ ಸಾಲಿನ ಕಲಾವಿದರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರಲಿ ಅಂತ ನಾನು ಕೂಡ ಪ್ರೀತಿಯಿಂದ ಆಶಿಸ್ತೀನಿ. ತುಂಬ ಅದ್ಭುತವಾದ ಕಲಾವಿದೆ ಪುಟ ನೀನು. ಹಾಗೆ ಶೈನ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣ್ತೀರಿ. ಸ್ಕ್ರೀನ್ಸ್ ಪ್ರೆಸೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಆಸೆ ಎಲ್ಲರಲ್ಲೂ ಎದ್ದು ಕಾಣ್ತಾ ಇತ್ತು ಇಡೀ ತಂಡದಲ್ಲಿ. ನಮಗೂ ಕೂಡ ಅಷ್ಟೇ, ಅವ್ರ ಜೊತೆ ಕೆಲಸ ಮಾಡುವಾಗ ಹೊಸದೇನಾದ್ರು ಕಲಿಬೇಕು ಅಂತ, ಹೀಗಿಲ್ಲ ಕಲಾವಿದರುಗಳ ಜೊತೆ ಕೆಲಸ ಮಾಡುವಾಗ ಅವ್ರ ಜನ್ರೇಷನ್ಗೆ ನಾವು ಹೊಂದ್ಕೊಳ್ಳುವಂಥ ಆ ಪರಿನೇ ಒಂಥರ ಅದ್ಭುತವಾಗಿತ್ತು.